ವಿಶ್ವವಿದ್ಯಾಲಯದವರಿಗೆ ಗೊತ್ತಿಲ್ಲದೆ ಗೋರಿ ನಿರ್ಮಾಣ ಆಗಿದೆಯಾ? ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿವಿಯಲ್ಲಿ ಮುಸ್ಲಿಮರ ಮಜರ್ ಅಥವಾ ಗೋರಿ ನಿರ್ಮಾಣ ಆಗಿದೆ. ಅದು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 2 ಮಜರ್ ಅಥವಾ ಗೋರಿ ಅಂತ ಕರೀತಾರೆ, ನಿರ್ಮಾಣ ಆಗಿದೆ. ಓಕೆ, ಇದೀಗ ಮಜರ್ ಅಥವಾ ಗೋರಿಯನ್ನ ನಿರ್ಮಾಣ ಮಾಡಿ ವಿಶ್ವವಿದ್ಯಾಲಯವನ್ನ ಆಕ್ರಮಿಸಿಕೊಳ್ಳುವಂತಹ ಸಂಚ ಇದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ವಿವಿ ನಿರ್ಮಾಣಕ್ಕೂ ಮುಂಚೆ 1 ಮಜರ್ ಇದ್ದಂತಹ ಜಾಗ ಈಗ ಒಟ್ಟು 3 ಆಗಿದ್ದಾವೆ. 3 ಗೋರಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ವಿವಿ ನಿರ್ಮಾಣದ ನಂತರ ಮತ್ತೊಂದು ಮಜರನ್ನ ಮುಸ್ಲಿಂ ಮುಖಂಡರು ಕಟ್ಟಿಸಿದಾರಂತೆ. ಅನಧಿಕೃತ ಮಜರ್ ನಿರ್ಮಾಣದ ವಿಚಾರ ವಿಶ್ವವಿದ್ಯಾಲಯದವರಿಗೆ ಗೊತ್ತಿಲ್ಲ. ಜಾಗ ಯಾರ್ದು ಅಂದ್ರೆ ವಿಶ್ವವಿದ್ಯಾಲಯದವ್ರದ್ದು. ಆರಂಭದಲ್ಲಿ ಒಂದಿತ್ತಂತೆ, ಇವರು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಈಗ ನೋಡಿದ್ರೆ ಇದ್ದಕ್ಕಿದ್ದಂತೆ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಮತ್ತೆರಡು ಎಕ್ಸ್ಟ್ರಾ. 3ನೇ ಅನಧಿಕೃತ ಗೋರಿ ನಿರ್ಮಾಣಕ್ಕೆ ಹಿಂದೂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಮಜರ್ ಸುತ್ತ ಕಾಂಪೌಂಡ್ ಅನ್ನು ಕಟ್ಟಿ ಬಾರ್ಡರ್ನ ಫಿಕ್ಸ್ ಮಾಡುವಂತಹ ಸಂಚೇನಾದ್ರು ಅಂದ್ರೆ ಭೂಮಿಯನ್ನು ಆಕ್ರಮಿಸಿಕೊಳ್ಳುವ, ಜಾಗವನ್ನು ಕಬಳಿಸುವ ಪ್ರಯತ್ನವನ್ನು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ರಾತ್ರೋರಾತ್ರಿ ಕ್ಯಾಂಪಸ್ಗೆ ನುಗ್ಗಿ ಮಜರ್ ಸುತ್ತ ಕಾಂಪೌಂಡ್ ಕಟ್ಟೋಕೆ ಪ್ರಯತ್ನ ಪಟ್ಟಿದ್ದಾರೆ. ಗೋರಿಗಳಿಗೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದಾರಂತೆ. ಅನಧಿಕೃತವಾಗಿ ಮಜರ್ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗೋರಿಗಳ ನಿರ್ಮಾಣ ಕೈ ಬಿಡಬೇಕು ಅಂತ ಹಿಂದೂ ಸಂಘಟನೆಗಳು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾವೆ. ಆರಂಭದಲ್ಲೇ ಇವೆಲ್ಲವೂ ತಣ್ಣಗಾದರೆ ಸರಿಯಾದರೆ ಚಂದ, ಇಲ್ಲಾಂದ್ರೆ ಏನಾಗುತ್ತೆ ಹೇಳಿ ಮತ್ತೆ ಧರ್ಮದ ನಡುವೆ ಕಿತ್ತಾಟಗಳು, ಜಗಳಗಳು ಎಲ್ಲವೂ ತಾರಕಕ್ಕೆ ಇರುತ್ತೆ, ಪ್ರತಿಭಟನೆಗಳು. ವಿವಿಯಲ್ಲಿ ಮಜರ್ಗಳ ನಿರ್ಮಾಣದ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಕೇಂದ್ರೀಯ ವಿವಿ ಹೇಳ್ತಾ ಇದೆ. ಅದು ಹೇಗೆ ಏಕಾಏಕಿ ಬಂದು ಹೇಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ? ಯಾರ ಕಣ್ಣನ್ನು ತಪ್ಪಿಸಿ ಬರ್ತಾರಾ? ರಾತ್ರಿ ಹೊತ್ತು ಬರ್ತಾರಾ? ಕಾಂಪೌಂಡ್ ಇಲ್ವಾ? ಕಾಯೋರು ಯಾರೂ ಇಲ್ವಾ? ಆರಂಭದಲ್ಲಿ ಒಂದಿತ್ತಂತೆ. ವಿವಿ ಅವರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಈಗ ನೋಡಿದ್ರೆ ಇದ್ದಕ್ಕಿದ್ದಂತೆ ಮತ್ತೆರಡು ಎಕ್ಸ್ಟ್ರಾ ಆಗಿಬಿಟ್ಟಿದೆ. ಓಕೆ, ಮೇಂಟೆನೆನ್ಸ್ ಇಲ್ವಾ ಏನು ಎತ್ತ ಗೊತ್ತಾಗ್ತಾ ಇಲ್ಲ. ಈಗ ಹಿಂದೂ ಸಂಘಟನೆಗಳು ಇದಕ್ಕೆ ಎಂಟ್ರಿ ಕೊಟ್ಟಿವೆ. ಮುಂದುವರೆದ್ರೆ ಇದು ಧರ್ಮದ ನಡುವಿನ ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಆಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡೋಣ ಈಗ ಸ್ಥಳೀಯರು ಮತ್ತು ಅಲ್ಲಿನ ಅಥಾರಿಟಿ ತಗೊಳ್ಳುವಂಥವ್ರು ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಇವೆಲ್ಲವೂ ಬಟ್ಟೆ ಎಲ್ಲ ಕ್ಲಾತ್ ಹೊಸದಾಗಿ ನೋಡಿದ್ರೆ ಇತ್ತೀಚಿದ್ದು ತೀರಾ ವಿಪರೀತ ಹೊಸದು ಅನ್ನೋದು ಕಾಣಿಸ್ತಾ ಇದೆ. ಉದ್ದೇಶಪೂರ್ವಕವಾಗಿಯಾ ಅಥವಾ ಏನು ಎತ್ತ ನೋಡೋಣ ಕಾದು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ನೆನ್ನೆ ನೋಡಿದ್ರೆ ಒಬ್ಬ ಹುಡುಗಿ ಡೆತ್ ನೋಟನ್ನು ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರಂತಹ ಪ್ರಕರಣಕ್ಕೆ ಈ ವಿಶ್ವವಿದ್ಯಾಲಯ ಹೆಸರಾಗಿತ್ತು. ಈಗ ನೋಡಿದ್ರೆ ಮತ್ತೊಂದು ಅಧ್ವಾನ. ಏನಾಗ್ತಾ ಇದೆ? ಹೇಳೋರು ಕೇಳೋರು ಯಾರು ಇಲ್ವಾ? ವಿಶ್ವವಿದ್ಯಾಲಯದಲ್ಲಿ ಮೇಂಟೆನೆನ್ಸ್ ಇಲ್ವಾ? ಹೌದು ವಿದ್ಯಾ, ಏನು ಅಂದ್ರೆ ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ವಿವಾದಗಳ ತಾಣವಾಗಿರುವುದಂತೂ ನಿಜಕ್ಕೂ ಸತ್ಯ ಅಂತಾನೆ ಹೇಳ್ಬಹುದು. ಪ್ರತಿದಿನ ಒಂದಿಲ್ಲ ಒಂದು ವಿವಾದದ ಮೂಲಕ ಸುದ್ದಿ ಆಗ್ತಲೇ ಇದೆ. ಇಂದು ಅನಧಿಕೃತ ಮಜರ್ ಸ್ಥಾಪನೆಯಿಂದಾಗಿ ಮತ್ತೆ ಸುದ್ದಿಯಾಗಿರುವ ಕೇಂದ್ರೀಯ ವಿಶ್ವವಿದ್ಯಾಲಯವು ಸಾಕಷ್ಟು ವಿವಾದವನ್ನು ಉಂಟು ಮಾಡುತ್ತಿದ್ದು ಹಿಂದೂ ಮುಸ್ಲಿಂ ವಿವಾದಕ್ಕೆ ಕಾರಣವಾಗುವ ರೀತಿಯಲ್ಲಿ ಉಂಟಾಗಿರುವಂತದ್ದು. ಕ್ಯಾಂಪಸ್ ನಲ್ಲಿ ಅನಧಿಕೃತವಾಗಿ 3 ಮಜರ್ಗಳನ್ನ ನಿರ್ಮಾಣ ಮಾಡಕ್ಕೆ ಸಿದ್ಧತೆಗಳನ್ನು ನಡೆಸಲಾಗಿದೆ. ಹಿಂದೆ ವಿಶ್ವವಿದ್ಯಾಲಯ ಆರಂಭಕ್ಕೂ ಮೊದಲು 1 ಮಜರ್ ಅಲ್ಲಿತ್ತು, ಅದು ಸಂಪೂರ್ಣ ಮುಚ್ಚಿ ಹೋಗಿದೆ ಮಣ್ಣಿನಲ್ಲಿ. ಅದು ಇನ್ನೊಂದು ಮಜರನ್ನ ಸ್ಥಾಪನೆ ಮಾಡಲಾಗಿದೆ. ಈಗ ಮತ್ತೊಂದು 3ನೇ ಮಜರನ್ನ ಸ್ಥಾಪಿಸಲು ಮುಸ್ಲಿಂ ಮುಖಂಡರು ಮುಂದಾಗಿರುವುದು ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಹಿಂದೂ ಸಂಘಟನೆ ಮುಖಂಡರು ಹಾಗೂ ಅಲ್ಲಿನ ಹಿಂದೂ ವಿದ್ಯಾರ್ಥಿಗಳು ಇದು ಅನಧಿಕೃತ ಮಜರ್ ಸ್ಥಾಪನೆ ಮಾಡದಂತೆ ತಡೆ ಇಡುವಂತೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಇನ್ನು ಈ ಕುರಿತು ವಿವಿ ಕ್ಯಾಂಪಸ್ ನ ಈಗೆಲ್ಲ ಘಟನೆ ನಡೆದ್ರು ಕೂಡ ಅಲ್ಲಿನ ಪ್ರಾಧ್ಯಾಪಕರಾಗ್ಲಿ, ಡೀನ್ರಾಗ್ಲಿ ಹಾಗೂ ಅಲ್ಲಿನ ಬಿಸಿಗಳಾಗ್ಲಿ ಯಾರು ಕೂಡ ಇದು ಗಮನಕ್ಕೆ ಇಲ್ಲ ಎನ್ನುವಂತಹ ಮಾತನ್ನ ಅಲ್ಲಿನ ಬಿಸಿ ಅವರು ಹೇಳ್ತಿರುವಂತದ್ದು. ಇದೀಗ ಕ್ರಮಕ್ಕೆ ಮುಂದಾಗುವುದಾಗಿ ಬಿಸಿ ಅವರು ತಿಳಿದ್ದಾರೆ. ಆದ್ರೆ ಈ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತದ್ದು ಇದೆ. ಧನ್ಯವಾದ ಡೀಟೇಲ್ಸ್ಗೆ.